ವೀರಣ್ಣ ಹೇಳಿದ್ಕಲ್ವಾ ಕೆಲಸ ಮಾಡಿದ್ದು. ಹೌದು. ನೋಡಿ ಗೌಡ್ರೆ, ಅಪರಾಧ ಹೇಳಿ ಮಾಡಿಸಿದ್ರೆ ಜಾಸ್ತಿ ಶಿಕ್ಷೆ ಆಗುತ್ತೆ. ಅಪರಾಧ ಮಾಡ್ದೋಂಗೆ ಬೇಗ ಜಾಮೀನ್ ಸಿಗುತ್ತೆ. ನೀವೇನ್ ತಲೆ ಕೆಡಿಸ್ಕೊಬಿಡಿ, ನಾನು ಇದೀನಲ್ಲ. ಅದೆಲ್ಲ ಸರಿ, ಆದ್ರೆ ಈ ಪೊಲೀಸ್ ಅವರು ಆ ವೀರಣ್ಣಗೆ ತುಂಬಾ ಸಪೋರ್ಟ್ ಮಾಡ್ತಿದ್ದಾರೆ ಅನ್ಸ್ತಿದೆ. ಯಾಕಾಗನ್ಸ್ತಿದೆ ನಿಮ್ಗೆ? ಇನ್ನೇನ್ ಮತ್ತೆ, ಅವನು ಹೇಳಿರೋದಕ್ಕೆ ಮಾಡಿರೋದು. ಆದ್ರೆ ಅವನಿಗೆ ಪೊಲೀಸ್ ಅವರೇ ಸಪೋರ್ಟ್ ಮಾಡ್ತಿದ್ದಾರೆ. ಇಷ್ಟೆಲ್ಲ ಮಾಡಿದ್ರು ಪೊಲೀಸ್ನವರು ಅವನ್ನ ಅರೆಸ್ಟೇ ಮಾಡಿಲ್ವಲ್ಲ? ಹೌದೌದು, ನೀವ್ ಹೇಳ್ತಿರೋದು ವ್ಯಾಲಿಡ್ ಪಾಯಿಂಟೇ. ಯೋಚನೆ ಮಾಡ್ಬೇಕಾಗಿರೋದೆ. ನನ್ ಮಗನ್ ಜೀವನನ ಹಾಳು ಮಾಡ್ದ, ನನ್ ಗೌರವಕ್ಕೆ ಧಕ್ಕೆ ತಂದಿದ್ದಾನೆ. ಇಷ್ಟೆಲ್ಲ ಮಾಡಿ ಅವನು ಆರಾಮಾಗಿ ಬಚ್ಚಿಟ್ಕೊಂಡಿದ್ದಾನೆ. ಅದಕ್ಕೆಲ್ಲ ಒಂದು ವ್ಯವಸ್ಥೆ ಮಾಡಿದ್ದೀನಿ. ಎಲ್ಲಿದ್ದೀರಿ? ಎಷ್ಟೊತ್ತಾಗುತ್ತೆ ಇನ್ನು ಬರಕ್ಕೆ? ಬಂದೆ ಸರ್, ಹೊರಗಡೆ. ಸಾರಿ ಸರ್, ಲೇಟ್ ಆಯ್ತು. ಇರ್ಲಿ ಇರ್ಲಿ. ಲಾಯರ್ ಸಾಹೇಬ್ರೆ, ಯಾರಿವ್ರು? ರಿಪೋರ್ಟರು. ರಿಪೋರ್ಟ್ರಾ? ಇವ್ರೇನ್ ಮಾಡ್ತಾರೆ? ಅವರು ವೀರಣ್ಣನ ಫೋಟೋ ಹಾಕಿ ನ್ಯೂಸ್ ಪ್ರಿಂಟ್ ಮಾಡ್ತಾರೆ. ದೇವಸ್ಥಾನದಲ್ಲಿ ಕಳ್ತನ ಆಗಿರೋ ಸುದ್ದಿ ಬಿರುಗಾಳಿ ತರ ಬರುತ್ತೆ. ಪೊಲೀಸ್ನವರು ಪ್ರೆಸ್ಗೆ ನ್ಯೂಸ್ ಕೊಡದೇ ಇರೋ ತರ ಮಾಡಿದ್ರು. ನಾನು ನ್ಯೂಸ್ನ ಲೀಕ್ಔಟ್ ಆಗೋ ತರ ಮಾಡ್ತೇನೆ. ಗೌಡ್ರೆ, ರಿಪೋರ್ಟ್ ಅವ್ರಿಗೆ ಸ್ವಲ್ಪ ಅಡ್ವಾನ್ಸ್ ಬೇಕಲ್ಲ? ಹಾ. ಪುಷ್ಪ, ತಗೊಳ್ಳಿ. ಅಡ್ವಾನ್ಸ್ ಅಲ್ಲ ರಿಪೋರ್ಟರ್ಗೆ. ನಂದೇನಿದ್ರು ಲಾಸ್ಟ್ ಸೆಟಲ್ಮೆಂಟು. ತಗೊಳಪ್ಪ. ನಾಳೆ ಆ ವೀರಣ್ಣ ತಲೆ ಎತ್ತಿ ನಡಿಬಾರ್ದು, ಆ ತರ ಆಗುತ್ತೆ, ನೋಡ್ತಾ ಇರಿ. ಅವನ್ ಎಲ್ಲರೂ ಹೋಗಿ ನೇಣು ಹಾಕೊಂಡು ಸಾಯೋದನ್ನ ನಾನ್ ಕಣ್ಣಾರೆ ನೋಡ್ಬೇಕು. ಅಣ್ಣ. ಅಮ್ಮ, ಯಾಕೆ ನಿದ್ದೆ ಬರ್ಲಿಲ್ವಾ? ಇಲ್ಲ, ಆ ಥರದ್ದೆಲ್ಲ ಏನೂ ಇಲ್ಲ ಕಂದ. ಸರಿ ಹೋಗ್ಲಿ, ಎಲ್ಲ ಅಡ್ಜಸ್ಟ್ ಆಯ್ತಾ? ಆರಾಮಾಗಿದ್ಯಾ? ಆರಾಮಾಗೇನೋ ಇದ್ದೀನಮ್ಮ. ತಲೆನೇನಾದ್ರೂ ವಿಷಯ ಕೂತ್ರೆ ಮಾತ್ರ ನಿದ್ದೆ ಬರಲ್ಲ ಕಂದ. ನೀನ್ ಯಾಕೆ ಮನ್ಸಕ್ ಹಚ್ಕೋತೀಯಾ? ನೀನೇನಾದ್ರೂ ತಪ್ಪು ಮಾಡಿದ್ಯಾ? ಯಾಕಣ್ಣ ಮತ್ತೆ ಅಷ್ಟೊಂದು ಮನ್ಸಕ್ ಹಚ್ಕೋತೀಯಾ? ಹೌದು ಕಂದ, ನಾನು ಯಾವ ತಪ್ಪು ಮಾಡಿಲ್ಲ. ಹಾಗಂತ ನಾನು ತಪ್ಪೇ ಮಾಡಲ್ಲ ಅಂತಲ್ಲ. ಒಂದು ವೇಳೆ ನಾನು ತಪ್ಪು ಮಾಡಿದ್ರೆ ನಾನೇ ಹೋಗಿ ಸರೆಂಡರ್ ಆಗ್ಬಿಡ್ತಿದ್ದೆ. ಮಾಡದೇ ಇರೋ ತಪ್ಪನ್ನ ತಲೆ ಮೇಲೆ ಹೊತ್ಕೊಂಡು ತಿರುಗೋದಿದೆಯಲ್ಲ, ಅದು ನಮ್ಮೂರಲ್ಲಿ ನಾವೇ ಈ ತಲೆ ಮರೆಸ್ಕೊಂಡು ಓಡಾಡೋದು ಯಾಕೆ ಕಂದ? ಅಲ್ಲಮ್ಮ, ಅದು ನಮ್ಮೂರು, ನಮ್ಮ ಜನ, ನಾವು ಪೂಜೆ ಮಾಡಿದ ದೇವಸ್ಥಾನದ ವಿಗ್ರಹ. ಅದೆಲ್ಲ ನೆನೆಸ್ಕೊಂಡ್ರೆ ನನಗೆ ತುಂಬ ಹಿಂಸೆ ಆಗತ್ತೆ. ಅದನ್ನ ಯಾರು ಕದ್ರು, ಅವ್ರು ಯಾಕೆ ಅದನ್ನ ನನ್ನ ತಲೆ ಮೇಲೆ ಒರೆಸಿದ್ರು ಅಂತ ಅರ್ಥ ಆಗ್ತಾ ಇಲ್ಲ. ಅಣ್ಣ ಹೇಳ್ತಿರೋ ಮಾತು ಅವನಿಗೆ ಮಾತ್ರ ಅಲ್ಲ, ನನಗೂ ಅನ್ವಯಿಸ್ತಿದ್ಯಲ್ಲ. ಸರಿ, ನಿನಗೇನು ಆಗಲ್ಲ ಅಣ್ಣ, ನಾನ್ ನಿನ್ ಜೊತೆಲಿರ್ತೀನಿ. ಹೌದು ಕಂದ, ನೀನಿದೆಯಾ ಅನ್ನೋ ಧೈರ್ಯದಲ್ಲೇ ನಾನು ಇರೋದು. ನೀನ್ ಊಟ ಮಾಡಿದ್ಯಾ? ಮಾತ್ರೆ ತಗೊಂಡ್ಯಾ? ತಗೊಂಡೆ ಕಂದ. ಸರಿ, ಮಲ್ಕೋಬಾ. ಇಲ್ಲ ಬಾ, ನಾನೇ ಮಲಗಿಸ್ತೀನಿ. ಇಲ್ಲ ಇಲ್ಲ ಇಲ್ಲ, ನಾನು ಮಲಗ್ತೇನೆ. ರಾಘವ್, ಇಲ್ಲಿ ನಾನು ಮೀಸೆ ಮಾಮನ್ ಜೊತೆ ಮಾತಾಡ್ತಿದ್ದೀನಿ. ರಾಘವ್, ಹೋಗಮ್ಮ. ರಾಘವ್ ರಾಘವ್, ಒಂದ್ ನಿಮಿಷ ಇರು, ನಾನೇ ಬಂದೆ. ಆಹಾ, ಅಪ್ಪ ಎಲ್ಲಿದ್ದಾರ? ಅಪ್ಪ ನೋಡ್ಕೋಬೇಕಲ್ಲ. ಅಣ್ಣ ನೀನ್ ಬಾ. ಇಲ್ಲ, ನೀನೋಗು, ಅವನಿಗೆ ಕತೆ ಹೇಳಿ ಮಲಗಿಸ್ಬೇಕಂತ ನೀನೋಗು. ಸರಿ, ಗುಡ್ ನೈಟ್ ಮಾ. ಗುಡ್ ನೈಟ್. ಅಣ್ಣ, ಮಲ್ಕೋ, ಹೋಗು. ನಾನು ಮಲಗ್ತೇನೆ, ನೀನು ಹೋಗು ಕಂದ.